ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುನಾಳುಬ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇನ್ನೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಹೇಸರಗತ್ತೆಯ ಮುಖಕ್ಕೆ ಮಣ್ಣು ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಬಗದಾದಿನ ಹೊರಭಾಗದಲ್ಲಿ ಒಬ್ಬ ಸೂಫಿ ಸಂತ ವಾಸವಾಗಿದ್ದ. ಸೂಫಿ ಸಂತ ಇದ್ರಲ್ವಾ, ಅವರು ಹೊರಭಾಗದಲ್ಲಿ ವಾಸವಾಗಿರ್ತಾರೆ. ಅವನ ಜ್ಞಾನ ಚಿಂತನೆಗಳು ತುಂಬಾ ಪ್ರಖ್ಯಾತಿಯನ್ನು ಪಡೆದಿದ್ವು. ಎಲ್ಲಾ ಕಡೆ ಅವರು ಫೇಮಸ್ ಆಗ್ಬಿಟ್ಟಿದ್ರು. ಅವನನ್ನು ಕಾಣಲು ದೂರ ದೂರದಿಂದ ಜನ ಬರ್ತಾ ಇದ್ರು. ಅವನು ಎಷ್ಟು ಪ್ರಸಿದ್ಧನೋ ಅಷ್ಟೇ ವಿಕ್ಷಿಪ್ತ ಸ್ವಭಾವದವನೆಂದು ಹೆಸರಾಗಿದ್ದನು. ಅವನು ಯಾರಿಗೆ ಯಾವ ಹೊತ್ತಿಗೆ ಏನ್ ಹೇಳ್ತಾನೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಏನ್ ಮಾಡ್ತಾನೆ, ಏನ್ ಹೇಳ್ತಾನೆ, ಯಾವ ಕ್ಷಣದಲ್ಲಿ ಯಾರಿಗ್ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ನು ದೊಡ್ಡ ಜ್ಞಾನಿ ಹೌದು, ಆದ್ರೆ ಯಾವ ಟೈಮಲ್ಲಿ ಯಾರಿಗ್ ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಅವನನ್ನು ನೋಡಲು ಬಂದವರೆಲ್ಲ ಒಂದು ಕೊಠಡಿಯಲ್ಲಿ ಕುಳಿತಿರ್ತಾ ಇದ್ರು. ಆಗ ಸಂತ ಒಳಗೆ ಬಂದವನೇ ಕೆಲವರಿಗೆ ನಮಸ್ಕಾರ ಮಾಡ್ತಾ ಇದ್ದ. ಅವ್ರನ್ನ ಸೂಫಿ ಸಂತರು ಇದ್ರಲ್ವಾ, ಅವ್ರು ನೋಡಕ್ಕೆ ಅಂತ ಹೇಳಿ ತುಂಬಾ ಜನ ಬರ್ತಾ ಇದ್ರು. ಬಂದಿರೋ ಜನನೆಲ್ಲ ರೂಮ್ ಒಳಗೆ ದೊಡ್ಡ ಕೊಠಡಿ ಒಳಗೆ ಕೂರಿಸ್ತಿದ್ರು. ಕೂರಿಸಿದಾಗ ಸೂಫಿ ಸಂತರು ಒಳಗಿಂದ ಹಿಂಗ್ ಬಂದ ತಕ್ಷಣ ಅವ್ರೇನ್ ಮಾಡ್ತಿದ್ರು, ಅಲ್ಲಿ ಕೂತಿರೋ ಜನಕ್ಕೆ ಸ್ವಲ್ಪ ಜನಕ್ಕೆ ನಮಸ್ಕಾರ ಮಾಡ್ತಾ ಇದ್ರು. ಇನ್ನೊಬ್ರು ಕೆಲವರಿಗೆ ಭುಜ ತಟ್ತಾ ಇದ್ರು. ಇನ್ನೊಂದಿಷ್ಟು ಜನಕ್ಕೆ ತಲೆ ಗಟ್ಟಿಯಾಗಿ ಹಿಡಿದು ಜೋರಾಗಿ ಅಲ್ಲಾಡಿಸ್ತಾ ಇದ್ರು. ಕೆಲವರು ಕಂಡಾಗ ಮಾತ್ರ ರಭಸದಿಂದ ಅವರ ಹತ್ರ ಹೋಗಿ ತನ್ನ ಕೋಲಿನಿಂದ ಅವರ ಹೊಟ್ಟೆಗೆ ತಿವಿತಾ ಇದ್ರು. ಜನ ಗಾಬರಿಯಾಗಿ ಓಡಿದ್ದು ಉಂಟು. ಅವರನ್ನು ನೋಡಿ ಉಳಿದ ಜನ ಮತ್ತು ಸಂತ ನಗುತ್ತಿದ್ದರು. ಅವರು ಬಂದ ತಕ್ಷಣ ಅವ್ರು ಕೊಠಡಿ ಒಳಗ್ ಜನನೆಲ್ಲ ಕೂಡಾಕಿರ್ತಿದ್ರಲ್ವಾ, ಅವರು ಸೂಫಿ ಸಂತರು ನೋಡಕ್ಕೆ ಅಂತ ಕಾಯ್ತಾ ಇರ್ತಿದ್ರು. ಏನಾರು ಅವ್ರ ಸಮಸ್ಯೆ ಇರ್ತಿತ್ತಲ್ವಾ, ಹೇಳ್ಕೊಂಡು ಅವ್ರ ಹತ್ರ ಏನಾರು ಒಂದು ಸಜೆಷನ್ ತಗೊಂಡ್ ಹೋಗೋಣ ಅಂತ ಬಂದಿರ್ತಾರೆ. ರೂಮಲ್ಲಿ ಕೂಡಾಕಿರ್ತಾರೆ. ಆ ಸಂತ ಹೊರಗಿಂದ ಬಂದ ತಕ್ಷಣ ಏನ್ ಮಾಡ್ತಾರೆ, ಕೆಲವ್ರಿಗೆ ಏನ್ ಮಾಡ್ತಿದ್ರು, ನಮಸ್ತೆ ಮಾಡ್ತಿದ್ರು, ಕೆಲವರಿಗೆ ಭುಜ ತಡ್ತಾ ಇದ್ರು, ಕೆಲವರಿಗೆ ತಲೆ ಹಿಡ್ದು ಅಲ್ಲಾಡಿಸ್ತಾ ಇದ್ರು, ಕೆಲವರಿಗೆ ಅವ್ರ ಹತ್ರ ಒಂದು ಕೋಲ್ ಇರ್ತದೆ, ಕೋಲಲ್ಲಿ ತಗೊಂಡು ಹೊಟ್ಟೆಗೆ ಹಿಂಗ್ ತಿವಿತಾ ಇದ್ರು. ಕೋಲಿ ಹೊಟ್ಟೆ ತಗೊಂಡು ತಿವಿತಾ ಇದ್ರು. ಹೀಗ್ ಮಾಡೋದನ್ನ ನೋಡಿ ಕೆಲವರು ಗಾಬರಿ ಆಗಿ ಓಡೋಗ್ತಿದ್ರು. ಏನಪ್ಪಾ ಈ ಗುರುಗಳು ಈ ತರ ಮಾಡ್ತಾರೆ, ನಾವೇನೋ ಗುರುಗಳು ನೋಡಿ ನೆಮ್ಮದಿ ಕಾಣ್ಕೋಣ ಅಂತ ಬಂದ್ರೆ ಈ ಗುರುಗಳು ನನಗೆ ಹೊಡಿತಾರೆ, ತಿವಿತಾರೆ, ಜೋರ್ ಮಾಡ್ತಾರೆ, ಇವ್ರು ಏನಪ್ಪಾ ಅಂತ ಕೆಲವ್ರು ಹೆದ್ಕೊಂಡು ಓಡೋಗ್ತಿದ್ರು. ಇನ್ ಕೆಲವರು ಆ ಸಂತರು ಹಂಗ್ ಮಾಡಿದ ತಕ್ಷಣ ಜೋರಾಗಿ ನಗೋಕ್ ಶುರು ಮಾಡ್ತಿದ್ರು. ಒಂದು ಬಾರಿ ಬೇರೆ ಊರಿನಿಂದ ಬಂದ ಸಂತನೊಬ್ಬ ಆ ವ್ಯಕ್ತಿಯ ನಡವಳಿಕೆಯನ್ನು ಕಂಡು ಆಶ್ಚರ್ಯಪಟ್ಟ. ಆ ಊರಿಗೆ ಇನ್ನೊಬ್ಬ ಸಂತರು ಬಂದು ಆ ಸಂತರು ಮಾಡೋದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು. ಗಮನ ಕೊಟ್ಟು ನೋಡಿದ್ರು, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ನೋಡಕ್ ಬಂದಿರ್ತಕ್ಕಂಥ ಜನರಿಗೆ ಈ ರೀತಿ ಮಾಡ್ತಾರಲ್ಲ, ಈ ರೀತಿ ಅವ್ರ ಹತ್ರ ನಡ್ಕೋತಾರಲ್ಲ, ಯಾಕೆ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವನನ್ನು ಕೇಳಿಯೇ ಬಿಟ್ಟ, ನೀವು ಹೀಗೇಕೆ ನಡೆದುಕೊಳ್ತೀರಿ? ಆಗ ಸೂಫಿ ಸಂತ ಹೇಳ್ತಾರೆ, ನಾನು ಮೇಲಿಂದ ಮೇಲೆ ಪರ್ವತದ ಮೇಲಿರುವ ಕ್ಷೇತ್ರಗಳಿಗೆ ಯಾತ್ರಾ ಹೋಗ್ತೀನಿ. ಅಲ್ಲಿ ನಮ್ಮ ಸಾಮಾನುಗಳನ್ನು ಹೊರಲು ಮತ್ತು ನಡೆಯಲು ಆಗದ ಜನರನ್ನು ಮೇಲಕ್ಕೆ ಕರೆದೊಯ್ಯಲು ಹೇಸರಗತ್ತೆಗಳಿರ್ತವೆ. ಈ ಹೇಸರಗತ್ತೆಗಳು ಬಹಳ ವಿಚಿತ್ರ ಪ್ರಾಣಿಗಳು. ನಡೆದರೆ ನಡೆದೇ ಬಿಡ್ತವೆ, ನಿಂತ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಎಷ್ಟು ಬೈದರು, ಎಷ್ಟು ಬಡಿದರು, ಎಷ್ಟು ಹೊಡೆದರೂ ಪ್ರಯೋಜನವಿಲ್ಲ. ಆದರೆ ಒಂದು ಹೇಸರಗತ್ತೆಗಳ ಗುಂಪಿನ ಮಾಲೀಕ ಮಾತ್ರ ತುಂಬಾ ಬುದ್ಧಿವಂತ ಇದ್ದ. ಅವನ ಕತ್ತೆಗಳು ಎಂದೂ ಹಾಗೆ ದಾರಿಯಲ್ಲಿ ನಿಂತು ತೊಂದರೆ ಕೊಟ್ಟಿದ್ದೇ ಇಲ್ಲ. ಅವನನ್ನು ಕೇಳ್ದೆ ನಾನು, ನೀನು ಹೇಗೆ ಅವನನ್ನು ನಿಭಾಯಿಸುತ್ತೀ ಎಂದು. ಆತ ಹೇಳ್ತಾನೆ, ದಾರಿಯಲ್ಲಿ ಯಾವುದಾದರೂ ಹೇಸರಗತ್ತೆ ನಿಂತು ಬಿಟ್ಟರೆ ನಾನು ತಕ್ಷಣ ಹೋಗಿ ಅದರ ಕಣ್ಣಿನ ಮೇಲೆ ಮುಖಕ್ಕೆ ಮಣ್ಣು ಎರಚಿ ಬಿಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಾನೆ. ಮಣ್ಣು ಅದರ ಬಾಯೊಳಗೆ ಸೇರಿದ ತಕ್ಷಣ ಅದು ಕೆಮ್ಮಿ ಮಣ್ಣನ್ನು ಉಗಿದು ಮುಂದೆ ಸಾಗಿಬಿಡುತ್ತದೆ. ಅಲ್ಲಯ್ಯ, ನೀನು ಮಣ್ಣು ಎರಚುವುದಕ್ಕೂ ಕತ್ತೆ ಮುಂದೆ ಹೋಗುವುದಕ್ಕೂ ಯಾವ ಸಂಬಂಧ ಅಂತ ಹೇಳಿ ಈ ಸಂತರು ಕತ್ತೆ ಕಾಯಿನ ಕೇಳ್ತಾರೆ ಎಂದು ಕೇಳ್ದೆ. ಅದಕ್ಕವನು, ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ಕತ್ತೆ ಏನೋ ಚಿಂತೆ ಮಾಡ್ತಾ ಹೋಗ್ತಾ ಇರುತ್ತೆ. ಬಾಯಲ್ಲಿ ಮಣ್ಣು ಹೋದ ತಕ್ಷಣ ಅದರ ಚಿಂತೆಯ ಸರಪಳಿ ಕತ್ತರಿಸಿ ಹೋಗಿ ಕೆಲಸದ ನೆನಪಾಗಿ ಮುಂದೆ ಮತ್ತೆ ಹೋಗಕ್ ಶುರು ಮಾಡುತ್ತದು. ಅದೇ ನಾನು ಮಾಡುವ ಬುದ್ಧಿವಂತಿಕೆ ಕೆಲಸ ಅಂತ ಹೇಳಿ ಅವನು ಹೇಳ್ತಾನೆ. ಯಾರು ಕತ್ತೆ ಓಡಿಸ್ತಿರ್ತಾನಲ್ಲ ಅವನು ಹೇಳ್ತಾನೆ. ಅಂದ್ರೆ ಆ ಕತ್ತೆ ಅದಕ್ಕೆ ಏನೋ ಒಂದು ಚಿಂತೆ ಬಂದ ತಕ್ಷಣ, ಮನ್ಸಲ್ಲಿ ಏನೋ ಒಂದು ನೆನಪಾದ ತಕ್ಷಣ, ಏನೋ ಚಿಂತೆ ಬಂದ ತಕ್ಷಣ ಅದು ಹೋಗೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಆಗ ನಾನ್ ಏನ್ ಮಾಡ್ತೀನಿ, ಅಲ್ಲಿ ರೋಡಲ್ಲಿರೋ ಮಣ್ಣು ತೆಗೆದು ಅದು ಮುಖಕ್ಕೆ ಎರ್ಚಿದ ತಕ್ಷಣ ಅದು ಮುಖ ಹಿಂಗ್ ಹೊಡ್ಕೊಂಡು, ನಾ ಕೆಲಸದಲ್ಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೊತ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಅರಿವಾಗುತ್ತೆ, ಮುಂದೆ ಹೋಗುತ್ತೆ. ನಾನು ಇದೇ ತರ ಮಾಡ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ. ಅದಕ್ಕೆ ಸಂತನ ಸ್ನೇಹಿತ ಕೇಳ್ತಾನೆ, ಅಲ್ಲ ಸ್ವಾಮಿ, ನಾನ್ ಕೇಳಿದ್ದೇನು, ನೀವ್ ಹೇಳ್ತಾ ಇರೋದೇನು? ನೀವ್ ಯಾಕೆ ಈ ತರ ಬಂದಿದ್ ಜನರ ಹತ್ರ ಈ ತರ ನಡ್ಕೋತೀರಿ ಅಂತ ನಾನ್ ಕೇಳಿದ್ರೆ, ನೀವ್ ನೋಡಿದ್ರೆ ಹೆಸರುಗತ್ತೆ ಕತೆ ಹೇಳ್ತಾ ಇದೀರಲ್ಲ ಅಂತ ಹೇಳಿ ಆ ಇನ್ನೊಬ್ಬ ಸೂಫಿ ಸಂತ ಕೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಈ ಸೂಫಿ ಸಂತ ಹೇಳ್ತಾರೆ, ಅವರೆಲ್ಲ ಹೇಸರಗತ್ತೆಗಳೇ. ನನ್ನ ಕಡೆಗೆ ಬರುವವರೆಲ್ಲ ಹೇಸರಗತ್ತೆಗಳ ತರಹ ಯಾವುದೋ ಆಸೆಯಲ್ಲಿ, ಯಾವುದೋ ವಿಚಾರದಲ್ಲಿ ತೊಡಗಿರ್ತಾರೆ. ನಾನು ಅವರ ಮುಖದ ಮೇಲೆ ಮಣ್ಣು ಎರಚುವ ಬದಲು ಅವರ ತಲೆ ಅಲ್ಲಾಡಿಸಿಯೋ ಅಥವಾ ಹೊಟ್ಟೆಗೆ ಕೋಲು ತಿವಿದೆಯೋ ಎಚ್ಚರ ವಹಿಸ್ತೀನಿ.
ಆಗ ಅವರು ಆ ಗುಂಗಿನಿಂದ ಹೊರಗೆ ಬಂದು ಬಿಡ್ತಾರೆ, ಅಂದ್ರೆ ವಾಸ್ತವಕ್ಕೆ ಬರ್ತಾರೆ. ಅಲ್ಲಿ ಬಂದ್ರುನು ಅವ್ರು ಏನು ಯೋಚನೆ ಮಾಡ್ತಿರ್ತಾರೆ, ಅವ್ರು ಅಲ್ಲಿ ಬಂದ್ರುನು ನಮ್ಮ ಮನೆದೇನು, ನಮ್ಮ ಮನೆ ಸಮಸ್ಯೆ, ಮಕ್ಳ ಸಮಸ್ಯೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಗುರುಗಳನ್ನ ಬಂದೀನಿ ಅವ್ರು ನೋಡಕ್ ಮಾತಾಡಕ್ಕೆ ಅನ್ನೋ ವಾಸ್ತವಕ್ಕೆ ಪ್ರೆಸೆಂಟ್ ಅಲ್ಲೇ ಇರಲ್ಲ ಅವರು. ಅವ್ರದ್ದೆಲ್ಲೋ ಪಾಸ್ಟ್ ಅಲ್ಲಿ ಇದ್ರಲ್ಲಿ ಭೂತಕಾಲದಲ್ಲೇ ಇರ್ತಾರೆ. ನನಗೆ ಹಂಗಾಯ್ತು ನನ್ನ ಜೀವನದಲ್ಲಿ ಅದೇ ಇದ್ರಲ್ಲೇ ಇರ್ತಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಈ ವಾಸ್ತವಕ್ಕೆ ಬರೋಕ್ಕೋಸ್ಕರ ಅವರಿಗೆ ಒಬ್ರಿಗೆ ಭುಜ ಸವರ್ತೀನಿ, ಒಬ್ರಿಗೆ ತಲೆ ತಿರುಗ್ತೀನಿ, ಒಬ್ರಿಗೆ ಕೋಲಲ್ಲಿ ತಿವಿತೀನಿ. ಆಗ ಅವರು ವಾಸ್ತವಕ್ಕೆ ಬಂದ್ಬಿಡ್ತಾರೆ. ಅವ್ರು ಏನೇನೋ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ನಾನು ವಾಸ್ತವಿಕ ತರಕ್ಕೋಸ್ಕರ ಇದನ್ನ ಮಾಡ್ತೀನಿ ಅಂತ ಹೇಳಿ ಆ ಸಂತರು ಹೇಳ್ತಾರೆ. ಆಗ ನಾನು ಅವರನ್ನು ಸರಿಯಾದ ಮಾರ್ಗಕ್ಕೆ ತಳ್ಳುತ್ತೇನೆ. ಅವರೇ ಬೆಳೆಸಿಕೊಂಡ ಚಿಂತನೆಯ ಬಲೆಯಿಂದ ಹೊರತರಲು ನಾನು ಹೀಗೆ ಮಾಡ್ಬೇಕಾಗತ್ತೆ ಅಂತ ಹೇಳಿ ಆ ಸಂತ ಹೇಳ್ತಾರೆ. ಖರ್ಜಗಿ ಸರ್ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ನಿಜವಾದ ಮಾತು ಇದು. ನಾವೆಲ್ಲ ನಮ್ಮದೇ ವಿಚಾರಗಳ ಜಾಡಿಯಲ್ಲಿ ಸಾಗುತ್ತಿರುತ್ತೇವೆ. ಅದರಿಂದ ಹೊರಬಂದು ಬೇರೆ ದೃಷ್ಟಿಯಿಂದ ನೋಡುವವರಿಗೆ ಹೊಸ ಗಾಳಿ ದೊರೆಯಬಹುದು. ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಗಂಟೆ ಕಟ್ಟಿರುವುದು ಏನಕ್ಕೆ? ದೇವರಿಗಾಗಿ ಅಲ್ಲ, ಅವು ನಮಗಾಗಿ. ನಾವು ಅಂದ್ರೆ ನಾವು ಅದನ್ನ ಗಮನಿಸ್ಕೋಬೇಕು. ಪೂಜೆಗೆಂದ ಹೋದ ಜನ ಎಲ್ಲ ಅಲ್ಲೇ ಕೂತು ತಮ್ಮ ಮನೆಯ ತಾಪತ್ರಗಳು, ಅದು ಇದು ಅಂತ ಬರೀ ಅದನ್ನೇ ಯೋಚನಾ ಮಾಡ್ತಾ ಅಂದ್ರೆ ಅಯ್ಯೋ ಅದಾಯ್ತು, ಸಕ್ಕರೆ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಆಯ್ತು, ಅಯ್ಯೋ ತರಕಾರಿ ಖಾಲಿ ಆಗಿದೆ, ಅಯ್ಯೋ ನಾನು ಹೋಗಿ ಏನ್ ಅಡ್ಗೆ ಮಾಡ್ಲಿ, ನನ್ ಮಕ್ಳಿಗೆ ನಾಳೆ ಬೆಳಗ್ಗೆ ಹೆಂಗ್ ಸ್ಕೂಲಿಗೆ ಕಳಿಸ್ಲಿ, ನಾಡಿದ್ದು ಯಾವ ಊರಿಗೆ ಹೋಗ್ಲಿ. ದೇವಸ್ಥಾನಕ್ ಹೋದ್ರುನು ನಾವು ದೇವ್ರ ಹತ್ರ ಬಂದಿವಿ ಅಂತ ಪ್ರೆಸೆಂಟ್ ಅಲ್ಲಿ ಇರಲ್ಲ. ನಾವು ದೇವಸ್ಥಾನಕ್ ಹೋದ್ರು ಏನ್ ಯೋಚನೆ ಮಾಡ್ತಾ ಇರ್ತೀವಿ? ಬರೀ ನಮ್ದೇ ಆದ ತಾಪತ್ರಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಗಂಟೆ ಕಟ್ಟಿರೋದು. ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಕೈ ಮುಗಿದು ಕುತ್ಕೋತೀವಿ. ಕುತ್ಕೊಂಡ ತಕ್ಷಣ ನಮ್ಮ ಮನ್ಸು ಎಲ್ಲಿ ಹೋಗುತ್ತೆ? ಈಗ ಹೋಗಿ ಏನ್ ಅಡ್ಗೆ ಮಾಡ್ಲಿ, ಏನ್ ತಿಂಡಿ ಮಾಡ್ಲಿ, ನಾಳೆ ಏನ್ ಮಾಡ್ಲಿ ಅಂತ ಬೇರೆ ಬೇರೆ ದೇವಸ್ಥಾನಕ್ಕೆ ಬಂದಿವಿ, ದೇವ್ರ ಧ್ಯಾನ ಮಾಡ್ಬೇಕು, ದೇವ್ರ ಜಪ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ನಾವು ನಮ್ಮ ಜೀವನದ ತಾಪತ್ರಯಗಳನ್ನೆಲ್ಲ ನೆನ್ಪ್ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಅದೇ ಬೇರೆಯವ್ರು ಯಾರೋ ಆಚೆಯಿಂದ ಬಂದ ತಕ್ಷಣ ಅಂತ ಗಂಟೆ ಹೊಡಿತಾರೆ. ಗಂಟೆ ಹೊಡೆದ ತಕ್ಷಣ ಬೇರೆ ಯಾರೋ ಬಂದ್ ಗಂಟೆ ಹೊಡೆದ ತಕ್ಷಣ ನಾವ್ ಅಲ್ಲಿ ಸುತ್ತ ಕೂತಿರೋರಿಗೆ ನಾವು ದೇವಸ್ಥಾನದಲ್ಲಿ ಇದೀವಿ ಅಂತ ಹೇಳಿ ನಮಗೆ ಅರಿವಾಗುತ್ತೆ. ಮತ್ತೆ ಮಹಾಮಂಗಳಾರತಿ ಟೈಮಲ್ಲಿ ನೋಡಿ, ಎಲ್ಲರೂ ಗಂಟೆ ಸದ್ದು ಹೊಡೆಯೋದ್ರಿಂದ ನಮ್ ಫೋಕಸ್ ಪೂರ್ತಿ ಭಗವಂತನಲ್ಲೇ ಇರುತ್ತೆ. ಆಚೆ ಈಚೆ ಎಲ್ಲೂ ಹೋಗಲ್ಲ. ಆ ಗಂಟೆ ಸೌಂಡಿಗೆ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೋಸ್ಕರ ಅವರು ಆತರ ಮಾಡ್ತಾ ಇರ್ತಾರೆ. ಮಂಗಳಾರತಿ ಗಂಟೆ ಶಬ್ದ ಕೇಳಿದೊಡನೆ ಧಡಕ್ಕನೆ ಮೇಲೆದ್ದು ಕೈ ಮುಗಿದು ವಿಗ್ರಹದ ಕಡೆ ಭಕ್ತಿಯಿಂದ ನೋಡ್ತಾರೆ. ಮನಸ್ಸು ಹಳೆಯ ಚಿಂತನೆಯನ್ನು ಕೊಡವಿ ಭಕ್ತಿಯ ಕಡೆಗೆ ಧಾವಿಸುತ್ತದೆ. ಅದಕ್ಕೆ ಮನಸ್ಸಿನಲ್ಲಿಯ ರಾಕ್ಷಸರನ್ನು ಹೊಡೆದೋಡಿಸಿ ಸಾತ್ವಿಕ ಭಾವನೆಯ ದೇವತೆಗಳನ್ನು ಆಹ್ವಾನಿಸಲು ಈ ಗಂಟೆಯ ಕರೆ. ಇದು ಒಂದು ರೀತಿಯಲ್ಲಿ ಹೇಸರಗತ್ತೆಯ ಮುಖಕ್ಕೆ ಮಣ್ಣು ಎರಚಿದ ಹಾಗೆ ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ನಾವು ಅಷ್ಟೇ ನೋಡಿ, ನಾವು ಎಲ್ಲಿ ಹೋದ್ರು ಏನೋ ಒಂದು ಅಡ್ಗೆ ಮಾಡ್ತಾ ಇರ್ತೀವಿ, ಅಡ್ಗೆ ಮಾಡೋದ್ರ ಕಡೆ ನಮ್ಗೆ ಗಮನ ಇರಲ್ಲ. ನಾಳೆ ಏನು ಮತ್ತೆ ಏನು, ಇಷ್ಟು ಮೇಲೆ ಏನ್ ತೊಳಿಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಇದಾದ್ಮೇಲೆ ಏನ್ ಕೆಲಸ ಮಾಡ್ಬೇಕು, ಯಾರ್ ಮನೆ ಹೋಗ್ಬೇಕು, ಇದನ್ನೇ ಯೋಚನೆ ಮಾಡ್ತಿರ್ತೀವಿ. ಯಾವ ಕೆಲ್ಸನೂ ಪ್ರೆಸೆಂಟ್ ಅಲ್ಲಿ ಇದ್ದು ಇವಾಗ ನಾವ್ ಏನ್ ಮಾಡ್ತಾ ಇದ್ದೀನಿ ಇದ್ರಲ್ಲೇ ನನ್ನ ಸಂಪೂರ್ಣ ನಾವು ತೊಡಗಿಸ್ಕೊಳ್ಳೋದೇ ಇಲ್ಲ. ಏನೋ ಮತ್ತೇನೋ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ. ಹಾಗ್ ಮಾಡ್ಬಾರ್ದು ಅಂತ ಹೇಳಿ ಖರ್ಜಗಿ ಸರ್ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.